ಇದಾರ ಇವತ್ತು ಇಲ್ಲ ದೇವ್ರ ಕರ್ಕೊಂಡ ನೀನ್ ಮೋಸ್ಕರ ಬಾ ಮೇಲೆ ನಿನ್ನಿಂದ ಅನುಕೂಲ ಆಗಲ್ಲ. ನನಗೆ ಮೋಸ ಮಾಡಿದವರು ಇವತ್ತು ಇದ್ದಾರ. ದೇವರು ಕರ್ಕೊಂಡ ಅಪ್ಪು ಬಗ್ಗೆ ನಾಲಿಗೆ ಹರಿಬಿಟ್ಟ ಕನಕಪುರ ಶ್ರೀನಿವಾಸ್. ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಇತ್ತೀಚೆಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ಇಲ್ಲ ಸಲ್ಲದ ಬೇಡದ ಹೇಳಿಕೆಗಳನ್ನು ಕೊಡುತ್ತಾ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣರಾಗುತ್ತಿದ್ದಾರೆ. ಕನಕಪುರ ಶ್ರೀನಿವಾಸ್ ತಾವೇ ನಿರ್ಮಾಣ ಮಾಡಿದ ಕಾಟನ್ ಪೇಟೆ ಸಿನಿಮಾದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಹಾಗಂತ ಕೇವಲ ಪುನೀತ್ ರಾಜ್ಕುಮಾರ್ ಅಷ್ಟೇ ಅಲ್ಲ, ಧ್ರುವ ಸರ್ಜಾ, ದರ್ಶನ್ ಅವರ ಮೇಲೂ ಕೂಡ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಕನಕಪುರ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ವಿತರಕರಾಗಿ ಜನಪ್ರಿಯರಾಗಿದ್ದಾರೆ. ಹಲವು ಸಿನಿಮಾಗಳನ್ನು ನಿರ್ಮಾಣದ ಜೊತೆ ವಿತರಣೆಯನ್ನು ಕೂಡ ಮಾಡಿದ್ದಾರೆ. ಹಿರಿಯ ನಿರ್ಮಾಪಕ ಈಗ ನಷ್ಟದಲ್ಲಿ ಇದ್ದಾರೆ. ಇತ್ತೀಚೆಗೆ ನಿರ್ಮಿಸಿದ ಕೆಲವು ಸಿನಿಮಾಗಳು ನಷ್ಟವನ್ನು ಕೂಡ ಉಂಟು ಮಾಡಿದ್ದವು. ಈಗ ಸದ್ಯ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸಿನಿಮಾಗಾಗಿ ಮೂಟೆ ಲೆಕ್ಕದಲ್ಲಿ ಹಣವನ್ನು ಕೇಳಿದಾಗ ಕೊಟ್ಟೆ, ಆದರೆ ನನಗೆ ಮೋಸ ಮಾಡಿದರು, ಅದಕ್ಕೆ ಅವರನ್ನು ಬೇಗ ಕರೆದುಕೊಂಡರು ಎಂದು ಕನಕಪುರ ಶ್ರೀನಿವಾಸ್ ಹೇಳಿದ್ದಾರೆ. ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗುತ್ತಿದೆ. ಪುನೀತ್ ಅವರ ಅಭಿಮಾನಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅಷ್ಟಕ್ಕೂ ಕನಕಪುರ ಶ್ರೀನಿವಾಸ್ ಮಾಡಿದ ಆರೋಪವೇನು, ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವೇನು ಎಂಬುದನ್ನು ಸಂಪೂರ್ಣವಾದ ಡೀಟೇಲ್ಸ್ ಅನ್ನು ವಿಡಿಯೋದಲ್ಲಿ ನೋಡೋಣ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಮೋಸ ಮಾಡಿದ್ದಾರೆ, ಎಷ್ಟೋ ಜನ ಜೈಲ್ಗೆ ಹೋಗಿದ್ದಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಯಾರೂ ಉಳಿಯಲಿಲ್ಲ. ಇದೇ ಪುರಿ ಜಗನ್ನಾಥ್ ಕರೆದುಕೊಂಡು ಬಂದು ಯುವರಾಜ ಅಂತ ಲಂಡನ್ ನಲ್ಲಿ ಮುಹೂರ್ತ ಮಾಡಿದೆ. ಸೌತ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಆ ಪುರಿ ಜಗನ್ನಾಥ್ ಇಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಕನ್ನಡಕ್ಕೆ ಒಬ್ಬ ಹೀರೋ ಬಂದ, ಅದು ಕನಕಪುರ ಶ್ರೀನಿವಾಸ್ ನಿಂದ ಅಂತ ಎದೆ ತಟ್ಟಿಕೊಂಡು ಹೇಳುತ್ತೇನೆ. ರಾಜ್ಕುಮಾರ್ ಇಂದ ಅಲ್ಲ, ಕನಕಪುರ ಶ್ರೀನಿವಾಸ್ ನಿಂದ ಒಬ್ಬ ಹೀರೋ ಬಂದ ಎಂದು ಆಕ್ರೋಶದಿಂದ ಮಾತನಾಡಿದ್ದಾರೆ. ಮೋಸ ಮಾಡಿದ್ರು, ದೇವರು ಕರ್ಕೊಂಡ. ಇದೇ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ತನಗೆ ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆ ಕಾರಣಕ್ಕೆ ಅವರನ್ನು ದೇವರು ಕರೆದುಕೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅವರು ನನಗೆ ಮೋಸ ಮಾಡಿದ್ರು, ಇವತ್ತು ಇದ್ದಾರಾ, ದೇವರು ಕರ್ಕೊಂಡ, ನೀನು ಮೋಸಗಾರ, ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ಬಾ ಮೇಲೆ ಎಂದು ದೇವರು ಕರ್ಕೊಂಡಿದ್ದಾರೆ, ಇರಲಿ, ಅಲ್ಲಾದ್ರೂ ಒಳ್ಳೇದು ಮಾಡ್ಲಿ ಅಂತ ಕನಕಪುರ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಿಕ್ಚರ್ ಮಾಡೋಕೆ ದುಡ್ಡು ಕೊಟ್ಟವರು ಸತ್ತೋಗಿದ್ದಾರೆ, ನನ್ನ ಹೊಟ್ಟೆ ಉರಿಸಿದ್ದಾರೆ. ಆಗ ದುಡ್ಡು ಅಂದ್ರೆ ಮೂಟೆ ಲೆಕ್ಕದಲ್ಲಿ ತಗೊಂಡು ಹೋಗಿ ಕೊಟ್ಟಿದ್ದೇನೆ. ಇವತ್ತು ದುಡ್ಡು ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡೋಕೆ ದುಡ್ಡು ಕೊಟ್ಟವರು ಸತ್ತೋಗಿದ್ದಾರೆ, ಅವರ ಆಸ್ತಿ ಇದೆ, ಮನೆ ಇದೆ, ಬಾಡಿಗೆ ಬರುತ್ತೆ, ನಾನು ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದರೆ ಯಾವುದು ರೀ ಮಯೂರ ಅಂತಾರೆ. ಇನ್ನು ವಜ್ರೇಶ್ವರಿ ಸ್ವಾಮಿ ಬದುಕಿದ್ದಾನೆ, ಕುಮಾರ್ ಬದುಕಿದ್ದಾನೆ, ಸತ್ತಿಲ್ಲ. ಅವತ್ತು ಕನಕಪುರ ಶ್ರೀನಿವಾಸ್ ಮೂಟೆ ಮೂಟೆ ದುಡ್ಡು ಕೊಟ್ಟಿದ್ದಾನೆ ಅಂತ ಬಂದು ಹೇಳಲಿಲ್ಲ, ಅವರೆಲ್ಲರೂ ಎಕ್ಕುಟ್ಟು ಹೋಗಿದ್ದಾರೆ ಎಂದು ಕನಕಪುರ ಶ್ರೀನಿವಾಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.